ವಿದ್ಯಾರ್ಥಿಗಳೇ, ನಾನು ನಿಮ್ಮ ವಾಸು ಸರ್ ಮಾತಾಡ್ತಾ ಇರೋದು. ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಶ್ರೀ ಸಾಯಿ ಸೂಪರ್ ಟ್ರಿಕ್ಸ್ ಎಚ್ ಕ್ಲಾಸ್. ಸೊ ಈಗ ನಾವು ನಿನ್ನೆ ನಿಮ್ಗೆ ಮೊರಾರ್ಜಿ ದೇಸಾಯಿನ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ವಿಡಿಯೋನ ಹಾಕಿದ್ವಿ. ಈಗ ನಿಮ್ಗೆ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಸಮಾಜ ವಿಜ್ಞಾನದ ವಿಡಿಯೋನ ಈಗ ನಾನು ನಿಮ್ಮಿಂದ ಹಾಕ್ತಾ ಇದೀವಿ ನಾವು. ಸೊ ನೀವು ನೋಡಿ ಅಂತ ಹೇಳ್ತಾ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಗೆ ಇನ್ನೊಂದು ವಿಶೇಷವಾದಂತಹ ಸುದ್ದಿ ಏನಪ್ಪಾ ಅಂತಂದ್ರೆ, ಸೊ ನಮ್ಮಲ್ಲಿ ಎಚ್ ಕ್ಲಾಸ್ ನ ಸುತ್ತಮುತ್ತ ಹಳ್ಳಿಗಳಲ್ಲಿ ಏನಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ರೆ ಅವರಿಗೆ ನಾವು ಕೋಚಿಂಗ್ ಅನ್ನ ನೀಡ್ತೀವಿ ಅಂತ ಹೇಳ್ತಾ, ಸೊ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945193955 ಅಂತ ಹೇಳ್ತಾ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ನಿಮ್ಗೆ. ಸೊ ಮೊಬೈಲ್ ನಂಬರ್. ಈಗ ನಾವ್ ಏನ್ ಮಾಡುತ್ತಪ್ಪ ಅಂತಂದ್ರೆ ತಡ ಮಾಡೋದು ಬೇಡ. ಸೊ ನಮ್ಮ ಮೊರಾರ್ಜಿ ದೇಸಾಯಿನ ಇವತ್ತಿನ ಸಬ್ಜೆಕ್ಟ್ ಸಮಾಜ ವಿಜ್ಞಾನದ ಒಂದು ಸಬ್ಜೆಕ್ಟ್ ನ ನಾವು ಈಗ ಸ್ಟಾರ್ಟ್ ಮಾಡಿಬಿಡೋಣ. ಎಸ್ ಬನ್ನಿ. ಮೊದಲನೇ ಕ್ವಶನ್ 41 ನಿಂದ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ. 41 ಕ್ವಶನ್. ಚರ್ಮ, ಹಲ್ಲುಗಳು, ಕಣ್ಣಿನ ದೃಷ್ಟಿಗೆ ಸಹಾಯಕವಾದ ಜೀವಸತ್ವ. ಸ್ಕಿನ್, ಟೀತ್, ಹೈ, ಸೈಟ್, ಹೆಲ್ಪ್ಫುಲ್ ವಿಟಮಿನ್ ಯಾವುದು ಅಂತ ಕೇಳಿದ್ರೆ ಕ್ವಶನ್ ನೋಡ್ಕೊಳ್ಳಿ. ಚರ್ಮ, ಹಲ್ಲುಗಳು ಮತ್ತು ಕಣ್ಣಿನ ದೃಷ್ಟಿಗೆ ಸಹಾಯವಾಗುವಂತ ವಿಟಮಿನ್ ಯಾವ್ದು ಅಂತ ಕೇಳಿದ್ರೆ, ಸೊ ನಮ್ಗೆ ಸಹಾಯಕವಾಗುವಂತ ವಿಟಮಿನ್ ಯಾವ್ದಪ್ಪ ಅಂತಂದ್ರೆ ವಿಟಮಿನ್ ಎ. ಸೊ ಇದು ಜೀವಸತ್ವ ಎ ಅಂತಿದೆಯಲ್ಲ, ಇದು ಸರಿಯಾದಂತ ಉತ್ತರ ಆಪ್ಷನ್ ಬಿ, ಎ ಜೀವಸತ್ವ. ವಿಟಮಿನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವಶನ್ 42ನೇ ಕ್ವಶನ್. ಎ ಜೀವಸತ್ವ ಇರುವ ಪದಾರ್ಥಗಳು ಯಾವುವು ಅಂತ ಕೇಳಿದರೆ, ಸೊ ನೋಡಿ, ವಿಚ್ ಸಬ್ಸ್ಟೆನ್ಸ್ ಕಂಟೈನ್ ವಿಟಮಿನ್ ಎ ಅಂತ. ವಿಟಮಿನ್ ಎ ಜೀವಸತ್ವ ಯಾವ ಯಾವ ಪದಾರ್ಥಗಳಲ್ಲಿದೆ ಅಂತ ಕೇಳಿದರೆ, ಎಸ್ ನೋಡ್ಕೊಳ್ಳಿ, ಇದಕ್ಕೆ ಸರಿಯಾದಂತ ಉತ್ತರ ಏನಪ್ಪಾ ಅಂತಂದ್ರೆ ಹಳದಿ ಕಾಳು, ಹಳದಿ ತರಕಾರಿ, ಕ್ಯಾರೆಟ್ ಬೆಣ್ಣೆ, ಮೊಟ್ಟೆ ಹಾಲು, ಮೆಂತೆ ಸೊಪ್ಪು, ಮೆಂತೆ ಅಂತ ಇದೆಯಲ್ಲ, ಸೊ ಇದು ಸರಿಯಾದಂತ ಉತ್ತರ. ಹಳದಿ ತರಕಾರಿ, ಕ್ಯಾರೆಟ್ ಬೆಣ್ಣೆ, ಮೊಟ್ಟೆ ಹಾಲು, ಸೊಪ್ಪು, ಮೆಂತೆ ಅಥವಾ ಮೆಂತೆ ಸೊಪ್ಪು ಇದು ರೈಟ್ ಆನ್ಸರ್. ಓಕೆನಾ. ಸೊ ಇದರಲ್ಲಿ 42ನೇ ಕ್ವಶನ್. 43ನೇ ಕ್ವಶನ್ ನೋಡ್ಕೊಳ್ಳಿ. ಓಕೆನಾ. 43ನೇ ಕ್ವಶನ್ ಏನಿರುತ್ತಪ್ಪ ಅಂತಂದ್ರೆ, ಬಿ ಜೀವಸತ್ವ ಇರುವ ಆಹಾರ ಪದಾರ್ಥಗಳು ಯಾವುವು ಅಂತ ಕೇಳಿದ್ರೆ, ಬಿ ಜೀವಸತ್ವ ಅವಾಗ ಯಾವ್ದಿತ್ತು? ವಿಟಮಿನ್ ಎ ಇತ್ತು. ಇವಾಗ ಯಾವ್ದಿದೆ? ವಿಟಮಿನ್ ಬಿ ಇದೆ. ಹಾಗಾದ್ರೆ ವಿಚ್ ಆರ್ ದ ಫುಡ್ ಐಟಮ್ಸ್ ದಟ್ ಕಂಟೈನ್ ವಿಟಮಿನ್ ಬಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ನೋಡ್ಕೊಳ್ಳಿ. ವಿಟಮಿನ್ ಬಿ ಇರೋದು ಗೋಧಿ, ವೀಟ್, ರಾಗಿ, ಮಿಲ್ಲೆಟ್, ಮೊಳಕೆ ಕಾಳು, ಸೊ ನೆಕ್ಸ್ಟ್ ಸೊಪ್ಪು. ಸೊ ಇವುದ್ರಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ವಿಟಮಿನ್ ಬಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದು ಸರಿಯಾದಂತ ಉತ್ತರ. ಓಕೆನಾ. ಎಕ್ಸಾಮಿನೇಷನ್ ಕೊಡ್ತಾರೆ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಕ್ವಶನ್ 44ನೇ ಕ್ವಶನ್ ನೋಡ್ಕೊಳ್ಳಿ. ಚರ್ಮ, ಹೃದಯ ಮತ್ತು ಜೀರ್ಣಾಂಗ ವ್ಯೂಹದ ಆರೋಗ್ಯಕ್ಕೆ ಉಪಯುಕ್ತವಾದ ಜೀವಸತ್ವ ಅಂತ ಕೇಳಿದ್ರೆ ಕ್ವಶನ್ ಕರೆಕ್ಟ್ ಮಾಡಿ. ಚರ್ಮ, ಹೃದಯ ಮತ್ತು ಜೀರ್ಣಾಂಗ ವ್ಯೂಹದ ಓಕೆನಾ ಆರೋಗ್ಯಕ್ಕೆ ಉಪಯುಕ್ತವಾದ ಜೀವಸತ್ವ. ಎ ವಿಟಮಿನ್ ಯೂಸ್ಫುಲ್ ಫಾರ್ ಸ್ಕಿನ್, ಹಾರ್ಟ್ ಅಂಡ್ ಡೈಜೆಷನ್. ಓಕೆನಾ. ಸೊ ಸಿಸ್ಟಮ್ ಹೆಲ್ತ್ ಅಂತ ಕೊಟ್ಟಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ವಿಟಮಿನ್ ಬಿ ಜೀವಸತ್ವ ಅಂತಿದೆ. ಸೊ ಇದು ಸರಿಯಾದಂತ ಉತ್ತರ. ಓಕೆನಾ. ಸೊ ಇದು ಸರಿಯಾದಂತ ಉತ್ತರ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ಬೇಕು. ಓಕೆನಾ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವಶನ್ 45ನೇ ಕ್ವಶನ್ ನೋಡ್ಕೊಳ್ಳಿ. ಗೋಧಿ, ರಾಗಿ, ಉದ್ದುಗಳಲ್ಲಿ ಜೀವಸತ್ವ ಬಿ ಇದ್ದಾರೆ. ನೋಡ್ಕೊಳ್ಳಿ, ರಾಗಿ, ಗೋಧಿ ಮತ್ತು ಉದ್ದುಗಳಲ್ಲಿ ಯಾವ ಜೀವಸತ್ವ ಇದೆ? ಬಿ ಇದ್ದಾರೆ. ಕಿತ್ತಳೆ, ನಿಂಬೆ, ಹಸಿ ತರಕಾರಿ, ನೇರಳೆ, ಟೊಮೊಟೊದಲ್ಲಿರುವ ಜೀವಸತ್ವ ಯಾವುದು ಅಂತ ಕೇಳಿದರೆ, ಓಕೆನಾ. ಇಲ್ಲೇ ತಿಳ್ಕೊಳ್ಳಿ. ಸೊ ಕಿತ್ತಳೆ, ನಿಂಬೆ ಮತ್ತೆ ಹಸಿ ತರಕಾರಿ, ನೇರಳೆ ಏನಾಗುತ್ತಪ್ಪ ಅಂತಂದ್ರೆ ಸ್ವಲ್ಪ ಹುಳಿ ಇರುತ್ತೆ, ಹೌದಲ್ವಾ? ಸೊ ಹುಳಿ ಇರುವಂತ ಪದಾರ್ಥ ಯಾವ್ದ್ರಲ್ಲಿ ಇರುತ್ತಪ್ಪ ಅಂತಂದ್ರೆ ವಿಟಮಿನ್ ಸಿ. ಓಕೆನಾ. ವಿಟಮಿನ್ ಸಿ. ಓಕೆನಾ. ವಿಟಮಿನ್ ಸಿ ಅಲ್ಲಿ ಇರುತ್ತೆ. ಓಕೆನಾ. ವಿಟಮಿನ್ ಸಿ ಇರುತ್ತೆ. ವಿಟಮಿನ್ ಸಿ ಸ್ಕರ್ವಿ ರೋಗ ನಾವು ನೋಡ್ತೀವಿ. ಸೊ ಅದನ್ನ ಮಾಡ್ಬೇಕಂತಂದ್ರೆ ಸೊ ಎಲ್ಲ ಇದ್ರಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ವಿಟಮಿನ್ ಸಿ ಇರುತ್ತೆ. ಕಿತ್ತಳೆ, ನಿಂಬೆ, ಹಸಿ ತರಕಾರಿ ಮತ್ತು ನೇರಳೆ, ಟೊಮೊಟೊದಲ್ಲಿ ಯಾವ್ದಿರುತ್ತಪ್ಪ ಅಂತಂದ್ರೆ ವಿಟಮಿನ್ ಸಿ ಇರುತ್ತೆ. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ. 45ನೇ ಕ್ವಶನ್. ಓಕೆನಾ. ನೆಕ್ಸ್ಟ್ 46ನೇ ಕ್ವಶನ್ ನೋಡ್ಕೊಳ್ಳಿ. 46ನೇ ಕ್ವಶನ್. ಹಲ್ಲು, ಒಸಡಿನ ಆರೋಗ್ಯಕ್ಕೆ ಉತ್ತಮವಾದ ಜೀವಸತ್ವ ಯಾವುದು? ನೋಡಿ, ಹಲ್ಲು, ಒಸಡಿನ ಆರೋಗ್ಯಕ್ಕೆ ಉತ್ತಮವಾದ ಜೀವಸತ್ವ ಯಾವುದು? ವಿಚ್ ವಿಟಮಿನ್ ಈಸ್ ಬೆಸ್ಟ್ ಫಾರ್ ಟೀತ್ ಅಂಡ್ ಗಮ್ ಹೆಲ್ತ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್ ನೋಡಿ, ವಿಟಮಿನ್ ಸಿ ಜೀವಸತ್ವ. ವಿಟಮಿನ್ ಸಿ ಇದೆಯಲ್ಲ, ಇದು ಸರಿಯಾದಂತ ಉತ್ತರ. ವಿಟಮಿನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ವಿಟಮಿನ್ ಸಿ ಬಗ್ಗೆ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ಸೊ 1-2 ಮಾರ್ಕ್ಸ್ ಫಿಕ್ಸ್ ಆಗಿರುತ್ತೆ. ಓಕೆನಾ. ನೆನಪಲ್ಲಿ ಇಟ್ಕೊಳ್ಳಿ. ಮೊರಾರ್ಜಿ ದೇಸಾಯಿ ಓದ್ತಿರುವಂತ ಮಕ್ಕಳು. ಓಕೆನಾ. ನೆಕ್ಸ್ಟ್ 47ನೇ ಕ್ವಶನ್.
ನೆಲ್ಲಿಕಾಯಿಯಲ್ಲಿರುವ ಜೀವಸತ್ವ ಯಾವುದು? ನೋಡಿ, ನೆಲ್ಲಿಕಾಯಿ ಬಂತು. ನೆಲ್ಲಿಕಾಯಿ ನೀವು ತಿಂತಿರಲ್ಲ, ಮನೆ ಹತ್ರ ಇರುತ್ತಲ್ಲ, ನೆಲ್ಲಿಕಾಯಿ ಇರೋ ಜೀವಸತ್ವ. ವಿಚ್ ವಿಟಮಿನ್ ಈಸ್ ಪ್ರೆಸೆಂಟ್ ಇನ್ ಗೂಸ್ ಬೆರಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ, ನಾನು ಆವಾಗ್ಲೇ ಹೇಳಿ, ನೆಲ್ಲಿಕಾಯಿ ತಿನ್ನೋದಕ್ಕೆ ಹೆಂಗಿರುತ್ತೆ? ಹುಳಿ ಇರುತ್ತೆ. ಹುಳಿಯಲ್ಲಿರುವಂತ ಪದಾರ್ಥ ಯಾವುದು? ವಿಟಮಿನ್ ಸಿ. ಸೊ ವಿಟಮಿನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಅಲ್ಲಿ ವಿಟಮಿನ್ ಸಿ ಇದೆ. ಸೊ ವಿಟಮಿನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ 48ನೇ ಕ್ವಶನ್. ಸೇಬು ಹಣ್ಣಿನಲ್ಲಿರುವ ಜೀವಸತ್ವ ಯಾವುದು? ಓಕೆನಾ? ವಾಟ್ ಈಸ್ ದ ವಿಟಮಿನ್ ಇನ್ ಆಪಲ್ ಅಂತ ಇದೆ. ಓಕೆನಾ? ಇದಕ್ಕ ನೀವೇ ಕಮೆಂಟ್ ಮಾಡಿ, ಆಪಲ್ ಇರುವಂತಹ ವಿಟಮಿನ್ ಯಾವುದು ಅಂತ ಹೇಳ್ಬಿಟ್ಟು ನೋಡೋಣ. ಕಮೆಂಟ್ ಮಾಡ್ತೀರಾ? ಸೊ ಇದಕ್ಕೆ ಸರಿಯಾದಂತ ಉತ್ತರವನ್ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು. ವಿಟಮಿನ್ ಎ. ಆಪಲ್ ತಿಂತಿರಲ್ಲ, ಆಪಲ್ ಬೇಕು, ಆಪಲ್ ಅಂತ ಹೇಳ್ತಿರಲ್ಲ. ಸೊ ಆಪಲ್ ತಿನ್ಬೇಕಾದ್ರೆ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ, ಯಾವ ವಿಟಮಿನ್ ಇದೆ ಅಂತ ಹೇಳ್ಬಿಟ್ಟು ನೀವೇ ಹೇಳಬೇಕು. ಓಕೆನಾ? ನೆಕ್ಸ್ಟ್ 49ನೇ ಕ್ವಶನ್. ಅನಾನಸ್, ಮೊಳಕೆ ಕಾಳುಗಳಲ್ಲಿರುವ ಜೀವಸತ್ವ ಯಾವ್ದು? ನೋಡಿ, ಅನಾನಸ್ ಗೊತ್ತಿದೆ ಅಲ್ವಾ? ಮೊಳಕೆ ಕಾಳು. ಈಗ ನಮ್ಗೆ ಆಹಾರ ರುಚಿಯಾಗಿರೋದಕ್ಕೆ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಕೆಲವೊಂದು ಪದಾರ್ಥಗಳನ್ನ ಹಾಕ್ತಿವಿ ಆಹಾರ ರುಚಿಗೋಸ್ಕರ. ನೀವು ಎಲ್ಲ ಊಟ ಆದ್ಮೇಲೆ ಸಾಂಪು ಅಂತಿರ್ತೀವಲ್ಲ, ಸೊ ಆತರ ಏನಾಗುತ್ತಪ್ಪ ಅಂತಂದ್ರೆ, ಸೊ ಜೀವಸತ್ವ ಯಾವ್ದು ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಒಂದು ಏನಪ್ಪ ಅಂತಂದ್ರೆ, ಜೀವಸತ್ವ ಸಿ ಎ. ಓಕೆನಾ? ಸೊ ಇದು ಇದಕ್ಕೆ ಸರಿಯಾದಂತ ಉತ್ತರ. ಎಷ್ಟನೇ ಕ್ವಶನ್ಗೆ? 49ನೇ ಕ್ವಶನ್. 48ನೇ ಕ್ವಶನ್ ನೀವೇ ಆನ್ಸರ್ ಮಾಡ್ತಿರಲ್ಲ? ಎಸ್, ನೀವೇ ಆನ್ಸರ್ ಮಾಡಿ. ಓಕೆನಾ? ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಸೂರ್ಯನ ಬೆಳಕಿನ 50ನೇ ಕ್ವಶನ್. ಸೂರ್ಯನ ಬೆಳಕಿನಲ್ಲಿರುವ ಜೀವಸತ್ವ ಯಾವುದು? ಇದು ಗೊತ್ತೈತೆ ನಿಮ್ಗೆ. ಓಕೆನಾ? ಯಾರು ಬೇಗ ಫಸ್ಟ್ ಕಮೆಂಟ್ ಮಾಡ್ತಾರೆ ನೋಡಿ. ಸೂರ್ಯನ ಬೆಳಕಿನಲ್ಲಿರುವ ವಿಟಮಿನ್ ಯಾವುದು? ಡಿನಾ, ಎಡಿನಾ, ಡಿಬಿನ, ಸಿ ಓನ್ಲಿನ? ಇದು ನಿಮ್ಗೆ 100% ಗೊತ್ತಿದೆ. ಯಾರು ಬೇಗ ಕ್ವಶನ್ ಆನ್ಸರ್ ಮಾಡ್ತಾರೋ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಧನುಷ್ ಕಡೆಯಿಂದ ಒಂದು ಚಾಕ್ಲೇಟ್ ಕೊಡಿಸ್ತೀವಿ. ಓಕೆನಾ? ಎಸ್, ನೋಡೋಣ ಯಾರು ಬೇಗ ಆನ್ಸರ್ ಮಾಡಿರ್ತಾರ. ಚಾಕ್ಲೇಟ್ ಕೊಡ್ಸೋದು ಜವಾಬ್ದಾರಿ ನಂದು. ಚಾಕ್ಲೇಟ್ ಕೊಡ್ಸೋದು ಸಂಜು ಮತ್ತೆ ಧನುಷ್ ಕೊಡಿಸ್ತಾರೆ. ಓಕೆನಾ? ಎಸ್, ನೋಡ್ಕೊಳ್ಳಿ. ಫಸ್ಟ್ ನೀವು ಆನ್ಸರ್ ಮಾಡಬೇಕು. ಓಕೆನಾ? ಚಾಕ್ಲೇಟ್ ಅವ್ರು ಕೊಡ್ಸಿದ್ರೆ ನಾನು ಕೊಡಿಸ್ತೀನಿ. ನಾನು ಇದಕ್ಕೆ ಆನ್ಸರ್ ಯಾರು ಮಾಡ್ತಾರೆ ನೋಡೋಣ ಮನೆಯಲ್ಲಿ. ಓಕೆನಾ? ಮಾಡ್ತಿರಲ್ಲ? ನೋಡೋಣ ಫಸ್ಟ್ ಆನ್ಸರ್ ಯಾರು ಮಾಡ್ತಾರೆ ನೋಡೋಣ. ನೆಕ್ಸ್ಟ್ 51ನೇ ಕ್ವಶನ್. ಹಲ್ಲು ಮತ್ತು ಚರ್ಮಗಳ ಆರೋಗ್ಯಕ್ಕೆ ಜೀವಸತ್ವ ಎ ಉಪಯುಕ್ತವಾದರೆ, ಮೂಳೆ ಮತ್ತು ಹಲ್ಲುಗಳಿಗೆ ಉಪಯುಕ್ತವಾದ ಜೀವಸತ್ವ ಯಾವುದು ಅಂತ ಕೇಳಿದ್ರೆ, ಇದೇನು ಮೂಳೆ ಮತ್ತು ಹಲ್ಲುಗಳಿಗೆ 2 ಪಾಯಿಂಟ್ ನ ಅಂಡರ್ಲೈನ್ ಮಾಡಿದ್ದ. ಸೊ ಹಾಗಾದಿದ್ದಕ್ಕ ಸರಿಯಾದಂತ ಉತ್ತರ ಯಾವ್ದು ಅಂತ ನೋಡ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಎಸ್ ನೋಡ್ಕೊಳ್ಳಿ. ಸೊ ಇಲ್ಲಿ ಸಿ ಅಲ್ಲಿ ಇದೆಯಲ್ಲ ಜೀವಸತ್ವ ಡಿ ಮಾತ್ರ. ವಿಟಮಿನ್ ಡಿ ಇಸ್ ದ ರೈಟ್ ಆನ್ಸರ್. ವಿಟಮಿನ್ ಡಿ ಅಂತಿದೆಯಲ್ಲ, ಸೊ ಇದು ಇದಕ್ಕೆ ಸರಿಯಾದಂತ ಉತ್ತರ. ವಿಟಮಿನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಎಸ್, ನೋಡ್ಕೊಳ್ಳಿ. ನೆಕ್ಸ್ಟ್ ಸೊ ಇಲ್ಲಿ ಏನ್ ಕೊಟ್ಟಿದ್ರಪ್ಪ ಅಂತಂದ್ರೆ, ಕೆಳಗಿನವುಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ, ಅರೇಂಜ್ ದ ಫಾಲೋಯಿಂಗ್ ಇನ್ ಕರೆಕ್ಟ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಎಸ್, ನೋಡ್ಕೊಳ್ಳಿ. ಸೊ ಇಲ್ಲೇನಾಗುತ್ತೆ ಅಂದ್ರೆ, ನಾನು ಹೇಳ್ದೆ ವಿಟಮಿನ್ ಸಿ ಇಂದ ನಮ್ಗೆ ಏನಾಗುತ್ತೆ ಅಂದ್ರೆ ಸ್ಕರ್ವಿ ಬರುತ್ತೆ, ಇದು 1ನೇದು. ವಿಟಮಿನ್ ಬಿ ಇಂದ ನಮ್ಗೆ ಏನಾಗುತ್ತೆ ಅಂದ್ರೆ ಬೆರಿ ಬೆರಿ ಬರುತ್ತೆ, ಇದು 2ನೇದು. ನೆಕ್ಸ್ಟ್ ವಿಟಮಿನ್ ಡಿ ಇಂದ ನಮ್ಗೆ ಏನಾಗುತ್ತೆ ಅಂದ್ರೆ ರಿಕೆಟ್ಸ್ ಬರುತ್ತೆ, ಇದು 3ನೇದು. ಸೊ ನೆಕ್ಸ್ಟ್ ವಿಟಮಿನ್ ಎ ಇಂದ ಏನಾಗುತ್ತೆ ಅಂದ್ರೆ ಎರೆಳು ಕ್ರೋಡು ಬರುತ್ತೆ, ಇದು 4ನೇದು. ಹಾಗಾದ್ರೆ 4, 1, 2, 3. 4, 1, 2, 3. 4 1ನೇದಕ್ಕೆ ಯಾವುದು? 1ನೇದಕ್ಕೆ ಬಿ ಬರಬೇಕು. ಬ ಇಲ್ಲಿದೆ ಅಲ್ವಾ? ಬು. ಓಕೆನಾ? ಇದಲ್ವಾ? ನೋಡಿ, ಇದು ಆನ್ಸರ್ ಕರೆಕ್ಟಾ? ಸೊ ಇದು ಸರಿಯಾದಂತ ಉತ್ತರ. ನಾನು ನಿಮ್ಗೆ ಹಾಕಿದ್ ನೋಡಿ. ಸೊ ಇದನ್ನ ನೋಡ್ಕೊಳ್ಳಿ. ಓಕೆನಾ? ಗೊತ್ತಾಗ್ತಿದೆ? ನಿಮ್ಗೆ ಏನ್ ಗೊತ್ತಾಗಿಲ್ಲ ಅದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ. ಕೆಳಗಿನವುಗಳನ್ನು ಎಷ್ಟನೇ ಕ್ವಶನ್ ಹೇಳಿ? 53ನೇ ಕ್ವಶನ್. ಕೆಳಗಿನವುಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ರೋಗದ ಲಕ್ಷಣಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದಕ್ಕೆ ಸರಿಯಾದಂತ ಉತ್ತರವನ್ನ ನಾವು ಸರಿಯಾದಂತ ಉತ್ತರವನ್ನ ನಾನು ಹಾಕ್ತೀನಿ. ನೀವು ಯಾವ್ದಕ್ಕೆ ಯಾವ್ದು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ಸೊ ಇದಕ್ಕೆ ಸರಿಯಾದಂತ ಉತ್ತರ ಇಲ್ಲಿದೆ ನೋಡ್ಕೊಳ್ಳಿ. ಓಕೆನಾ? ಗೊತ್ತಾಗ್ತಿದ್ಯಾ? ಸೊ 1ನೇದಕ್ಕೆ ಕ. ಓಕೆನಾ? 2ನೇದಕ್ಕೆ ಢ. ಓಕೆನಾ? 2ನೇದಕ್ಕೆ ಡ. ಓಕೆನಾ? 3ನೇದಕ್ಕೆ ಭ. 3ನೇದಕ್ಕೆ ಭ. 4ನೇದಕ್ಕೆ ಅ. ಓಕೆನಾ? ಸೊ ಇದು ಸರಿಯಾದಂತ ಉತ್ತರ. ಗೊತ್ತಾಗ್ತಿದ್ಯಾ? ಎಷ್ಟನೇ ಕ್ವಶನ್? 53ನೇ ಕ್ವಶನ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. 54ನೇ ಕ್ವಶನ್ ನೋಡಿ. 54 ದೇಹದಲ್ಲಿ ಮಲ ವಿಸರ್ಜನೆಗೆ ನಾರಿನಾಂಶ ಇರುವ ಪದಾರ್ಥ ಸೇವಿಸಬೇಕು, ಅವುಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಓಕೆನಾ? ಫುಡ್ ಕಂಟೈನ್ಸ್ ಫೈಬರ್ ಶುಡ್ ಬಿ ಕನ್ಸ್ಯೂಮ್ಡ್ ಫಾರ್
ಫಂಕ್ಷನ್ಸ್ ಇನ್ ದ ಬಾಡಿ ಐಡೆಂಟಿಫೈ ದೆಮ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ನೋಡ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಮೂಲಂಗಿ ತಿನ್ನಿ, ದಂಟು ಸಿಪ್ಪೆ ತಿನ್ನಿ, ಹುರುಳಿಕಾಳು ತಿನ್ನಿ, ಸಿಪ್ಪೆ ಸಹಿತ ತಿನ್ನುವ ಹಣ್ಣುಗಳು ಅಂತ ಕರಿತೀವಿ ನಾವು. ಸಿಪ್ಪೆ ಸಹಿತ ತಿನ್ನುವಂತ ಯಾವ್ದಾದ್ರು ಎರಡು ಹಣ್ಣುಗಳನ್ನ ಕಮೆಂಟ್ ಮಾಡ್ತೀರಾ? ಎಸ್, ಸಿಪ್ಪೆ ಸಹಿತ ತಿನ್ನುವಂತ ಯಾವ್ದಾದ್ರು ಎರಡು ಹಣ್ಣುಗಳನ್ನ ನೀವು ಕಮೆಂಟ್ ಮಾಡಿದ್ರಿ ಅಂತಂದ್ರೆ ನನ್ನ ಕಡೆಯಿಂದ ಒಂದು ಚಾಕ್ಲೇಟ್. ಓಕೆನಾ? ಸಿಪ್ಪೆ ಸಹಿತ ತಿನ್ನುವಂತ ಎರಡು ಹಣ್ಣುಗಳು ಮಾಡ್ತೀರಾ? ಎರಡೇ ಮಾಡಿ. ಓಕೆನಾ? ಸಿಪ್ಪೆ ಸಹಿತ ತಿನ್ನುವಂತ ಎರಡು ಹಣ್ಣುಗಳು. ಓಕೆನಾ? ಯಾರು ಬೇಗ ಮಾಡ್ತೀರಿ ನೋಡೋಣ. ಓಕೆನಾ? ನೆಕ್ಸ್ಟ್, ಸಮತೋಲನ ಆಹಾರ ಪದ್ಧತಿಯಲ್ಲಿ ದೇಹದಲ್ಲಿ ನೀರಿನ ಶೇಕಡ ಪ್ರಮಾಣವೆಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಇಲ್ಲಿ ಬ್ಯಾಲೆನ್ಸ್ಡ್ ಡಯಟ್, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ವಾಟರ್ ಇನ್ ದ ಬಾಡಿ ಅಂತ ಕೇಳಿದರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ನೋಡ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಎಸ್, 75% ಇಸ್ ದ ರೈಟ್ ಆನ್ಸರ್. ಓಕೆನಾ? 75% ನಮ್ಗೆ ಏನಿರ್ಬೇಕಪ್ಪ ಅಂತಂದ್ರೆ ದೇಹದಲ್ಲಿ ನೀರಿನ ಪ್ರಮಾಣ ಸರಾಸರಿ ಇರಬೇಕು ಅಂತ ಹೇಳಿದ್ದಾರೆ. ಓಕೆನಾ? ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. 56ನೇ ಕ್ವಶನ್, ಕೆಳಗಿನವುಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಬರೆಯಿರಿ ಅಂತ ಕೊಟ್ಟಿದ್ರೆ. ಕೆಳಗಿನವುಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಬರೆಯಿರಿ ಅಂತ ಕೊಟ್ಟಿದ್ರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಗ್ತೀನಿ ನೋಡ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದೇನಪ್ಪಾ ಅಂತಂದ್ರೆ ಆಪ್ಷನ್ ಸಿ ಇದೆಯಲ್ಲ. ಸೊ ಇದು ಸರಿಯಾದಂತ ಉತ್ತರ. ಹಾಗಾದ್ರೆ ಯಾವ್ದಕ್ಕೆ ಯಾವ್ದಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡ್ತೀರಾ? ಸೊ ನೀವು ಸರಿಯಾಗಿ ಕಮೆಂಟ್ ಮಾಡಿದ್ರೆ ನಾನೇನ್ ಕೊಡ್ತೀನಪ್ಪ ಅಂತಂದ್ರೆ ವೈಷ್ಣವಿ ಕಡೆಯಿಂದ ಒಂದು ಚಾಕ್ಲೇಟ್ ಕೊಡಿಸ್ತೀನಿ ನಿಮ್ಗೆ. ಓಕೆನಾ? ಸೊ ಸರಿಯಾಗಿ ಆನ್ಸರ್ ಮಾಡಬೇಕು. ಓಕೆನಾ? ಯಾವ್ದಕ್ಕೆ ಯಾವ್ದು ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ಹುಲಿ ತನ್ನ ಯಾವುದರ ಸಹಾಯದಿಂದ ಮಾಂಸವನ್ನು ಸಿಗಿಯುತ್ತದೆ ಅಂತ ಕೇಳಿದ್ರೆ. ಟೈಗರ್ ಗೆಟ್ಸ್ ಮೀಟ್ ವಿತ್ ಇಟ್ಸ್ ಹೆಲ್ಪ್ ಅಂತ ಕೇಳಿದ್ರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡ್ಬೇಕು. ಓಕೆನಾ? ಕಾಮೆಂಟ್ ಮಾಡಿ. ಕಾಮೆಂಟ್ ನ ನೀವು ಕರೆಕ್ಟ್ ಆಗಿ ಮಾಡಿದ್ದೆ ಆದ್ರೆ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಧನುಷ್ ನಿದ್ರಕ ಚಾಕ್ಲೇಟ್ ಕೊಡ್ತಾನಂತೆ. ಓಕೆನಾ? ಎಸ್, ಅವನೇ ಹೇಳಿದಾನೆ. ಎಸ್, ಧನುಷ್ನೇ ಇದಕ್ಕೆ ಚಾಕ್ಲೇಟ್ ಕೊಡ್ತಾನೆ. ಹುಲಿ ತನ್ನ ಯಾವುದರ ಸಹಾಯದಿಂದ ಮಾಂಸವನ್ನು ತೆಗೆಯುತ್ತೆ ಅಂತ ಹೇಳಿದ್ರೆ. ಸೊ ಇದಕ್ಕೆ ಕರೆಕ್ಟ್ ಆಗಿ ಯಾರು ಫಸ್ಟ್ ಮಾಡಿದವ್ರಿಗೆ ಮಾತ್ರ, ಒಬ್ಬರಿಗೆ ಮಾತ್ರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಚಾಕ್ಲೇಟ್ ಅನ್ನ ಕೊಡ್ತಾನೆ. ಹಾಗಾದ್ರೆ ಇದಕ್ಕೂ ನನ್ನ ಆನ್ಸರ್ ಇರಲ್ಲ. ಸೊ ನೀವೇ ಕಮೆಂಟ್ ಮಾಡ್ಕೊಳ್ಳಿ. 57 ಆಯ್ತು. ಓಕೆನಾ? ಸೊ ನೆಕ್ಸ್ಟ್ ನೋಡ್ಕೊಳ್ಳಿ. 58ನೇ ಕ್ವಶನ್ ನೋಡ್ಕೊಳ್ಳಿ. 58 ಕ್ವಶನ್, ಪ್ರತಿದಿನ ಕನಿಷ್ಠ ಡ್ಯಾಶ್ ಲೋಟ ನೀರು ಕುಡಿಯಬೇಕು. ಡ್ರಿಂಕ್ ಮಿನಿಮಮ್ ಗ್ಲಾಸ್ ಆಫ್ ವಾಟರ್ ಎವ್ರಿ ಡೇ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ ಆಪ್ಷನ್ ಬಿ, 4ರಿಂದ 5 ಲೋಟ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನೀರು ಪಾನಿ ಕುಡಿಬೇಕು. ಓಕೆನಾ? ಕುಡೀರಿ. ಓಕೆನಾ? ಆರೋಗ್ಯ ಚೆನ್ನಾಗಿರುತ್ತೆ. ಸೊ ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಗೆ ಆರೋಗ್ಯ ಚೆನ್ನಾಗಿರೋದಕ್ಕೆ ನೀರಿನ ಅಂಶ ಎಷ್ಟು ಮುಖ್ಯ ಆಗಿರುತ್ತೆ ಅಂತಂದ್ರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ದಯಮಾಡಿ ಎಲ್ಲಾರು ರಾತ್ರಿಯಿಂದ ದೇಹ ಏನಾಗುತ್ತಪ್ಪ ಅಂತಂದ್ರೆ ಡೈಜೆಷನ್ ಆಗಿ ಬಿಸಿ ಆಗಿರುತ್ತೆ. ಸೊ ನಮ್ಮ ದೇಹ ಬಿಸಿ ಆದಾಗ ಬೆಳಗ್ಗೆ ಎದ್ದ ತಕ್ಷಣ ಏನಾಗುತ್ತೆ, ಮಿಸ್ ಮಾಡದೆ ಏನಾಗುತ್ತಪ್ಪ ಅಂತಂದ್ರೆ ಸೊ 1 ಚೆಂಬು ನೀರನ್ನ ಕುಡೀರಿ ಅಥವಾ 1 ಲೋಟ ತಣ್ಣೀರನ್ನ ಕುಡೀರಿ. ದೇಹ ಆರಾಮಾಗಿ ಇದಾಗಿರುತ್ತೆ ಅಂತ ಹೇಳ್ತಾ. ಸೊ ಈಗ ನಿಮ್ಗೆ 58ನೇ ಕ್ವಶನ್ ಆಯ್ತು. ನೆಕ್ಸ್ಟ್ 59ನೇ ಕ್ವಶನ್ ನೋಡೋಣ. ಕಿತ್ತಳೆ ಹಣ್ಣಿನಲ್ಲಿ ಹೆಚ್ಚಾಗಿರುವ ಜೀವಸತ್ವ. ಎಷ್ಟು ಸರಿ ಹೇಳಿದೆ, ಹೌದಲ್ವಾ? ಕಿತ್ತಳೆ ಹಣ್ಣಿನಲ್ಲಿ ಯಾವ ಜೀವಸತ್ವ ಇರುತ್ತೆ, ಯಾವ ವಿಟಮಿನ್ ಇರುತ್ತೆ? ಎಸ್, ಕರೆಕ್ಟ್, ವಿಟಮಿನ್ ಸಿ ಅಂತ ನಾನು ಆವಾಗಿಂದ ಹೇಳ್ತಾನೆ ಇದೀನಿ ನಾನು, ಹೌದಲ್ವಾ? ವಿಟಮಿನ್ ಸಿನೇ ಸರಿಯಾದಂತ ಉತ್ತರ, ಹೌದಲ್ವಾ? ಯಾಕಂದ್ರೆ ಕಿತ್ತಳೆಯನ್ನು ತಿನ್ನೋದಕ್ಕೆ ಹೆಂಗಿರುತ್ತೆ? ಹುಳಿ ಪದಾರ್ಥಗಳಿಗೆ ಯಾವ ವಿಟಮಿನ್ ಇರುತ್ತೆ? ವಿಟಮಿನ್ ಸಿ ಇರುತ್ತೆ. ಸೊ ಇದು ಸರಿಯಾದಂತ ಉತ್ತರ. ಓಕೆನಾ? ಲಾಸ್ಟ್ 60 ಕ್ವಶನ್ ನೋಡ್ಕೊಳ್ಳಿ. ಗಳ್ಳಗಂಡ ರೋಗವು ಯಾವ ಲವಣದ ಕೊರತೆಯಿಂದ ಬರುತ್ತದೆ? ಗಳ್ಳಗಂಡ ರೋಗ. ಓಕೆನಾ? ನೋಡ್ಕೊಳ್ಳಿ, ನೋಡಿ, ವೈಟರ್ ಅಂತ ಮಾಡ್ಕೊಂಡು ಸೊ ಕಾಸ್ಡ್ ಬೈ ಡಿಫಿಷಿಯನ್ಸಿ ಆಫ್ ವಿಚ್ ಸಾಲ್ಟ್ ಅಂತ ಕೊಟ್ಟಿದ್ರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದ್ ಯಾವ್ದಪ್ಪ ಅಂತಂದ್ರೆ ಎಸ್, ಸರಿಯಾದಂತ ಉತ್ತರ ಬಂದ್ ಯಾವ್ದಪ್ಪ ಅಂತಂದ್ರೆ ಎಸ್, ಆಪ್ಷನ್ ಸಿ ಇದೆಯಲ್ಲ. ಸೊ ಅಯೋಡಿನ್ ಇದು ಸರಿಯಾದಂತ ಉತ್ತರ. ಸೊ ಅಯೋಡಿನ್ ಇದಕ್ಕೆ ಸರಿಯಾದಂತ ಉತ್ತರ ಆಗಿರುತ್ತೆ. ಓಕೆನಾ? ಇದೇ ರೀತಿಯಾಗಿ ನಿಮ್ಗೆ ಪ್ರತಿ ದಿವಸ ವಿಡಿಯೋ ಬೇಕು ಅಂತಂದ್ರೆ ಈ ವಿಡಿಯೋನ ಪ್ರತಿಯೊಬ್ಬ ಇವರಿಗೆ ಹಂಚಿ. ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ 2 ಮೀಡಿಯಂ ಅಲ್ಲಿ ಇದೆ. ಓಕೆನಾ? ಮತ್ತೆ ನಾಳೆ ನಿಮ್ಗೆ ಇಂಗ್ಲಿಷ್ ಅನ್ನ ತಗೊಂತೀವಿ ನಾವು. ಸೊ ಆ ಕ್ಲಾಸ್ ಅನ್ನ ಹಾಕ್ತಿವಿ, ಮಿಸ್ ಮಾಡಬೇಡಿ. ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಇದೆ, ತುಂಬಾ ಇಂಪಾರ್ಟೆಂಟ್ ಆಗಿರೋದು ಮಾಡ್ತಾರೆ.
ಸೊ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಇದನ್ನ ನಿಮ್ಮ ಫ್ರೆಂಡ್ಸ್ಗೂ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿ ತನಕ ನಮ್ಮ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನ ತಿಳಿಸ, ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಶ್ರೀ ಸಾಯಿ ಸೂಪರ್ ಟ್ರಿಕ್ಸ್ ಎಚ್ ಕ್ಲಾಸ್ ಅಂತ ಹೊಡೀರಿ. ಸೊ ನಿಮ್ಮೆಲ್ಲ ಕೋಚಿಂಗ್ ವಂಚಿತ ಮಕ್ಕಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.